ನಮಸ್ಕಾರ ಎಲ್ಲರಿಗೂ. ನಮ್ಮ ಸುತ್ತಮುತ್ತಲಿನ ಜಗತ್ತು ಇದೆಯಲ್ಲ, ಅದು ಯಾವಾಗ್ಲೂ ಬದ್ಲಾಗ್ತಾನೇ ಇರುತ್ತೆ. ಹಾಲು ಮೊಸರಾಗೋದು, ಕಬ್ಬಣಕ್ಕೆ ತುಕ್ಕು ಹಿಡಿಯೋದು, ಈ ಥರದ ಬದಲಾವಣೆಗಳೆಲ್ಲ ಮ್ಯಾಜಿಕ್ ಥರ ಕಾಣಿಸುತ್ತೆ ಅಲ್ವಾ? ಆದ್ರೆ ಇದ್ರ ಹಿಂದೆ ಒಂದು ವಿಜ್ಞಾನ ಇದೆ. ಇವತ್ ನಾವು ಆ ರಹಸ್ಯದ ಬಗ್ಗೆನೇ ಮಾತಾಡೋಣ. ಅದೇ ರಾಸಾಯನಿಕ ಕ್ರಿಯೆಗಳ ಅದ್ಭುತ ಜಗತ್ತು. ಬನ್ನಿ ಈ ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ನಮ್ಮ ಇವತ್ತಿನ ಚರ್ಚೆಯನ್ನ ಒಂದು ಸರಳವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಒಂದು ವಸ್ತು ತನ್ನ ಮೂಲ ಸ್ವರೂಪವನ್ನ ಪರ್ಮನೆಂಟ್ ಆಗಿ ಕಳಕೊಂಡು ಪೂರ್ತಿಯಾಗಿ ಹೊಸದಾಗಿ ಹೇಗೆ ಬದಲಾಗತ್ತೆ? ಯೋಚನೆ ಮಾಡಿ, ಒಂದು ಪೇಪರ್ ಸುಟ್ರೆ ಬೂದಿಯಾಗತ್ತೆ ಅಷ್ಟೇ, ಅದನ್ನ ಮತ್ತೆ ಪೇಪರ್ ಮಾಡೋಕ್ಕಾಗಲ್ಲ. ಇದ್ರ ಹಿಂದಿನ ಸೈನ್ಸ್ ಆದ್ರೂ ಏನು? ಬನ್ನಿ ಈ ರಹಸ್ಯವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಮೊದಲು ನಾವು ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದು ನಾವು ಕೇಳಿದ ಮೊದಲ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಮೊದಲನೇ ಹೆಜ್ಜೆ. ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಂದು ವಸ್ತುವಿನಲ್ಲಿ ಆಗುವ ಒಂದು ಪರ್ಮನೆಂಟ್ ಚೇಂಜ್. ಇದರ ಕೊನೆಯಲ್ಲಿ ಸಂಪೂರ್ಣವಾಗಿ ಹೊಸ ಗುಣಗಳಿರೋ ಒಂದು ಹೊಸ ವಸ್ತುವೇ ಹುಟ್ಕೊಳ್ಳುತ್ತೆ. ಇಲ್ಲಿ ಪರ್ಮನೆಂಟ್ ಅನ್ನೋ ಪದ ತುಂಬಾ ಮುಖ್ಯ. ಅಂದ್ರೆ ಈ ಬದಲಾವಣೆಯನ್ನ ಸುಲಭವಾಗಿ ರಿವರ್ಸ್ ಮಾಡೋಕ್ಕಾಗಲ್ಲ. ಐಸ್ ಕರಗಿ ನೀರಾದ ಹಾಗೆ ಅಲ್ಲ ಇದು. ರಾಸಾಯನಿಕ ಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಎರಡು ತುಂಬಾನೇ ಸಿಂಪಲ್ ಆದ ಕ್ರಿಯೆಗಳಿಂದ ಶುರು ಮಾಡೋಣ. ಒಂದು ಸೇರ್ಸೋದು, ಇನ್ನೊಂದು ಒಡೆಯೋದು. ಇದು ಮಕ್ಕಳು ಆಟಿಕೆ ಬ್ಲಾಕ್ಗಳನ್ನ ಜೋಡ್ಸಿ ಹೊಸ ಆಟಿಕೆ ಮಾಡೋದು, ಆಮೇಲೆ ಅದನ್ನ ಬಿಚ್ಚಿಡೋದು. ಅಷ್ಟೇ ಸರಳ. ಮೊದಲನೇದ್ದು ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್. ಹೆಸರೇ ಹೇಳೋ ಹಾಗೆ, ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಒಂದಕ್ಕೊಂದು ಸೇರ್ಕೊಂಡು ಒಂದೇ ಒಂದು ಹೊಸ ವಸ್ತುವನ್ನ ರೂಪಿಸ್ತವೆ. ಇದೊಂದು ಒಟ್ಟಿಗೆ ಸೇರುವ ಪ್ರಕ್ರಿಯೆ. ಉದಾಹರಣೆಗೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರಾಗತ್ತಲ್ಲ, ಅದು. ಸಂಯೋಗ ಕ್ರಿಯೆಗೆ ತದ್ವಿರುದ್ಧವಾದದ್ದೇ ವಿಭಜನ ಕ್ರಿಯೆ, ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್. ಇಲ್ಲಿ ಒಂದೇ ಒಂದು ಕಾಂಪ್ಲೆಕ್ಸ್ ಆಗಿರೋ ವಸ್ತು ಒಡೆದು ಎರಡು ಅಥವಾ ಹೆಚ್ಚು ಸರಳ ವಸ್ತುಗಳಾಗಿ ಬೇರೆಯಾಗುತ್ತೆ. ಇದು ಒಂದಾಗಿದ್ದನ್ನ ಮತ್ತೆ ಬೇರೆ ಬೇರೆ ಮಾಡುವ ಪ್ರಕ್ರಿಯೆ. ನೋಡಿ, ಈ ಸ್ಲೈಡ್ ಈ ವಿಭಜನಾ ಕ್ರಿಯೆಯ ಹಂತಗಳನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಮೊದಲನೆಯ ಹಂತದಲ್ಲಿ ಒಂದೇ ವಸ್ತುವಿನಿಂದ ಶುರುವಾಗಿ ರಾಸಾಯನಿಕ ಬದಲಾವಣೆ ಆದಮೇಲೆ ಮೂರನೆಯ ಹಂತದಲ್ಲಿ ಅದು ಹೇಗೆ ಹಲವು ಹೊಸ ವಸ್ತುಗಳಾಗಿ ಒಡೆಯುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಇದು ಒಂದರಿಂದ ಅನೇಕವಾಗುವ ಒಂದು ಟ್ರಾನ್ಸ್ಫಾರ್ಮೇಷನ್. ಈ ಸ್ಲೈಡ್ನಲ್ಲಿ ಎರಡರ ನಡುವಿನ ವ್ಯತ್ಯಾಸ ಏಕ್ದಮ್ ಕ್ಲಿಯರ್ ಆಗಿ ಕಾಣುತ್ತೆ. ಸಂಯೋಗದಲ್ಲಿ ಎ ಮತ್ತು ಬಿ ಅನ್ನೋ ಎರಡು ಬೇರೆ ಬೇರೆ ವಸ್ತುಗಳು ಸೇರಿ ಎ ಬಿ ಅನ್ನೋ ಒಂದೇ ವಸ್ತುವಾಗುತ್ತೆ. ಆದ್ರೆ ವಿಭಜನದಲ್ಲಿ ಎ ಬಿ ಅನ್ನೋ ಒಂದೇ ವಸ್ತು ಒಡೆದು ಮತ್ತೆ ಎ ಮತ್ತು ಬಿ ಆಗಿ ಬೇರ್ಪಡುತ್ತೆ. ಇವು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾಗೆ. ಸರಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವಾಗ ಶಕ್ತಿಯ ಪಾತ್ರವೇನು? ಕೆಲವು ರಿಯಾಕ್ಷನ್ಗಳು ಹೀಟ್ ಅನ್ನು ಹೊರಗೆ ಬಿಟ್ಟು ಬಿಸಿಯಾಗುತ್ತೆ, ಇನ್ನು ಕೆಲವು ಹೀಟನ್ನ ಹೀರ್ಕೊಂಡು ತಣ್ಣಗಾಗುತ್ತೆ. ಹಾಗಾದ್ರೆ ಈ ಎನರ್ಜಿಯ ಆಟವಾದ್ರೂ ಏನು? ಮೊದಲು ಬಹಿರುಷ್ಣಕ ಕ್ರಿಯೆಗಳು ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಇವು ಶಕ್ತಿಯನ್ನ ಹೊರಹಾಕುವ ಕ್ರಿಯೆಗಳು. ರಿಯಾಕ್ಷನ್ ನಡೆಯುವಾಗ ಬಿಸಿ, ಬೆಳಕು ಅಥವಾ ಶಬ್ದದ ರೂಪದಲ್ಲಿ ಎನರ್ಜಿ ರಿಲೀಸ್ ಆಗತ್ತೆ. ದೀಪಾವಳಿ ಪಟಾಕಿ ಹೊಡೆದಾಗ ಬರುವ ಶಾಖ ಮತ್ತು ಬೆಳಕನ್ನೇ ನೆನಪಿಸ್ಕೊಳ್ಳಿ. ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಒಂದು ಪರ್ಫೆಕ್ಟ್ ಉದಾಹರಣೆ. ಅಂತರುಷ್ಣಕ ಕ್ರಿಯೆಗಳು ಅಂದ್ರೆ ಎಂಡೋಥರ್ಮಿಕ್. ಇದಕ್ಕೆ ಪಕ್ಕಾ ಉಲ್ಟಾ. ಇವು ರಿಯಾಕ್ಷನ್ ಆಗೋಕೆ ತಮ್ಮ ಸುತ್ತಮುತ್ತಲಿಂದ ಹೀಟನ್ನ ಹೀರ್ಕೊಳ್ತವೆ. ಅದಕ್ಕೆ ರಿಯಾಕ್ಷನ್ ನಡೆದ ಜಾಗದಲ್ಲಿ ತಣ್ಣಗಿರೋ ಫೀಲ್ ಬರುತ್ತೆ. ಈ ರಿಯಾಕ್ಷನ್ಗಳು ನಡೆಯೋಕೆ ಎನರ್ಜಿ ಬೇಕೇ ಬೇಕು. ಈ ಚಿತ್ರದಲ್ಲಿರೋ ಹೋಲಿಕೆ ನೋಡಿ. ಬಹಿರುಷ್ಣಕ ಕ್ರಿಯೆಯಲ್ಲಿ ಹೀಟ್ ಪಾತ್ರೆಯಿಂದ ಹೊರಗೆ ಹೋಗ್ತಿದೆ, ಇದರಿಂದ ಬಿಸಿಯ ಅನುಭವ ಆಗುತ್ತೆ. ಅದೇ ಅಂತರುಷ್ಣಕ ಕ್ರಿಯೆಯಲ್ಲಿ ಹೀಟ್ ಹೊರಗಡೆಯಿಂದ ಪಾತ್ರೆಯೊಳಗೆ ಬರ್ತಿದೆ, ಅದಕ್ಕೆ ತಣ್ಣನೆಯ ಅನುಭವ ಆಗುತ್ತೆ. ಇದು ಶಕ್ತಿ ಯಾವ ದಿಕ್ಕಿನಲ್ಲಿ ಹರಿಯುತ್ತೆ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತೋರಿಸುತ್ತೆ. ಈಗ ಇನ್ನಷ್ಟು ಡೈನಾಮಿಕ್ ಆಗಿರೋ ರಿಯಾಕ್ಷನ್ಗಳ ಬಗ್ಗೆ ನೋಡೋಣ. ಇಲ್ಲಿ ಧಾತುಗಳು ತಮ್ಮ ಜಾಗಗಳನ್ನ ಅದ್ಲೂ ಬದ್ಲೂ ಮಾಡ್ಕೋತವೆ. ಇದೇನೋ ಒಂಥರ ಡ್ಯಾನ್ಸ್ನಲ್ಲಿ ಪಾರ್ಟ್ನರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ ಹಾಗೆ. ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನಲ್ಲಿ ಹೆಚ್ಚು ಪವರ್ಫುಲ್ ಆಗಿರೋ ಒಂದು ಧಾತು ತನ್ನಿಂದ ಕಡಿಮೆ ಪವರ್ಫುಲ್ ಆಗಿರೋ ಇನ್ನೊಂದು ಧಾತುವನ್ನ ಅದರ ಜಾಗದಿಂದ ತಳ್ಳಿ ತಾನು ಆ ಜಾಗಕ್ಕೆ ಬಂದು ಕೂರುತ್ತೆ. ಇದು ರೇಸ್ನಲ್ಲಿ ಫಾಸ್ಟಾಗಿ ಓಡೋನು ಸ್ಲೋವಾಗೋಡೋನನ್ನ ಹಿಂದಿಕ್ಕಿದ ಹಾಗೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಇಲ್ಲಿ ಎರಡು ಬೇರೆ ಬೇರೆ ಕಾಂಪೌಂಡ್ಗಳು ತಮ್ಮ ಅಯಾನುಗಳನ್ನ ಅಂದ್ರೆ ತಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಭಾಗಗಳನ್ನ ಒಬ್ಬರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋತವೆ. ಇಬ್ರು ಫ್ರೆಂಡ್ಸ್ ತಮ್ಮ ಆಟಿಕೆಗಳನ್ನ ಬದಲಾಯಿಸ್ಕೊಂಡ ಹಾಗೆ.
ಈ ಟೇಬಲ್ ಇದನ್ನ ತುಂಬಾ ಸಿಂಪಲ್ ಆಗಿ ವಿವರಿಸುತ್ತೆ. ನೋಡಿ, ಶುರುವಿನಲ್ಲಿ ಎ ಜೊತೆ ಬಿ ಇದೆ ಮತ್ತು ಸಿ ಜೊತೆ ಡಿ ಇದೆ. ರಿಯಾಕ್ಷನ್ ಆದ್ಮೇಲೆ ಪಾರ್ಟ್ನರ್ಗಳು ಚೇಂಜ್. ಎ ಬಂದು ಡಿ ಜೊತೆ ಸೇರುತ್ತೆ ಮತ್ತು ಸಿ ಬಂದು ಬಿ ಜೊತೆ ಸೇರಿ ಪೂರ್ತಿಯಾಗಿ ಹೊಸ ಕಾಂಪೌಂಡ್ಗಳು ಹುಟ್ಕೊಳ್ಳುತ್ತೆ. ಇದೊಂದು ಪರ್ಫೆಕ್ಟ್ ಎಕ್ಸ್ಚೇಂಜ್. ರಸಾಯನಶಾಸ್ತ್ರದ ಅತಿ ಮುಖ್ಯವಾದ ಕಾನ್ಸೆಪ್ಟ್ಗಳಲ್ಲಿ ಒಂದನ್ನ ಈಗ ನೋಡೋಣ. ಅದುವೇ ಆಮ್ಲಜನಕದ ಕಥೆ. ನಾವು ಉಸಿರಾಡೋಕೆ ಅಷ್ಟೊಂದು ಮುಖ್ಯವಾಗಿರೋ ಈ ಆಕ್ಸಿಜನ್ ರಾಸಾಯನಿಕ ಕ್ರಿಯೆಗಳಲ್ಲಿ ಗಳಿಸೋದು ಮತ್ತು ಕಳ್ಕೊಳ್ಳೋದು ಅನ್ನೋ ಆಟವನ್ನ ಹೇಗಾಡುತ್ತೆ ಅಂತ ಈಗ ನೋಡೋಣ. ಇದರ ಬೇಸಿಕ್ ಡೆಫಿನಿಷನ್ ತುಂಬಾ ಸರಳವಾಗಿದೆ. ಒಂದು ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅದು ಉತ್ಕರ್ಷಣೆ ಅಥವಾ ಆಕ್ಸಿಡೈಸ್ ಆಗಿದೆ ಅಂತ ಹೇಳ್ತೀವಿ. ಒಂದು ವೇಳೆ ಅದೇ ವಸ್ತು ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ಅದು ಅಪಕರ್ಷಣೆ ಅಥವಾ ರಿಡ್ಯೂಸ್ ಆಗಿದೆ ಅಂತ ಹೇಳ್ತೀವಿ. ಇದು ಬರೀ ಆಕ್ಸಿಜನ್ ಗಳಿಸೋದು ಮತ್ತು ಕಳೆದುಕೊಳ್ಳೋ ಆಟ. ಉತ್ಕರ್ಷಣೆ ಅಂದ್ರೆ ಆಕ್ಸಿಡೇಷನ್ ಅನ್ನ ಗುರ್ತಿಸೋಕೆ 2 ಮುಖ್ಯ ದಾರಿಗಳಿವೆ. ಒಂದು, ಆ ವಸ್ತು ಆಕ್ಸಿಜನ್ ಅನ್ನ ಗಳಿಸ್ಕೊಳ್ಬೇಕು, ಅಥವಾ ಅದು ತನ್ನಲ್ಲಿರೋ ಹೈಡ್ರೋಜನ್ ಅನ್ನ ಕಳ್ಕೊಳ್ಬೇಕು. ಈ ಎರಡರಲ್ಲಿ ಯಾವುದು ಒಂದಾದ್ರೂ ಸರಿ, ಅದನ್ನ ಆಕ್ಸಿಡೇಷನ್ ಅಂತಾನೆ ಕರೆಯೋದು. ಅಪಕರ್ಷಣೆ ಅಂದ್ರೆ ರಿಡಕ್ಷನ್. ಆಕ್ಸಿಡೇಷನ್ನ ಮಿರರ್ ಇಮೇಜ್ ಇದ್ದಾಗೆ. ಇಲ್ಲಿ ವಸ್ತು ಆಕ್ಸಿಜನ್ ಅನ್ನ ಕಳೆದುಕೊಳ್ಳುತ್ತೆ ಅಥವಾ ಹೈಡ್ರೋಜನ್ ಅನ್ನ ಪಡ್ಕೊಳ್ಳುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಎರಡೂ ರಿಯಾಕ್ಷನ್ಗಳು ಯಾವಾಗ್ಲೂ ಒಟ್ಟೊಟ್ಟಿಗೆ ನಡೀತವೆ, ಒಂದಿಲ್ದೆ ಇನ್ನೊಂದು ಇಲ್ಲ. ಸರಿ, ಇಷ್ಟೊತ್ತು ನಾವು ಕಲ್ತಿದ್ದೆಲ್ಲ ಬರೀ ಟೆಕ್ಸ್ಟ್ ಬುಕ್ನರ ವಿಷಯ ಅನ್ಕೋಬೇಡೆ. ಇದೆಲ್ಲ ನಮ್ಮ ಅಡಿಗೆ ಮನೆಯಿಂದ ಹಿಡಿದು ನಮ್ಮ ದೇಹದವರೆಗೂ ಎಲ್ಲ ಕಡೆನೂ ನಡೀತಾನೇ ಇರುತ್ತೆ. ಬನ್ನಿ, ಈ ರಾಸಾಯನಿಕ ಕ್ರಿಯೆಗಳು ನಮ್ಮ ಡೈಲಿ ಲೈಫ್ನ ಭಾಗ ಹೇಗಾಗಿದೆ ಅಂತ ನೋಡೋಣ. ಉದಾಹರಣೆಗೆ, ಕಬ್ಬಿಣದ ವಸ್ತುಗಳು ಮಳೆಗೆ ಒದ್ದೆ ಆದಾಗ ತುಕ್ಕು ಹಿಡಿಯುತ್ತಲ್ಲ, ನೋಡಿದ್ದೀರಾ? ಅದು ಆಕ್ಸಿಡೇಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಹೊಟ್ಟೆಯಲ್ಲಿ ಅಸಿಡಿಟಿ ಆದಾಗ ನಾವು ಆಂಟಾಸಿಡ್ ತಗುತ್ತೀವಲ್ಲ, ಅದು ಹೊಟ್ಟೆಯಲ್ಲಿರೋ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ಅದನ್ನ ನ್ಯೂಟ್ರಲ್ ಮಾಡುತ್ತೆ. ಕತ್ತರಿಸಿಟ್ಟ ಸೇಬು ಕಂದು ಬಣ್ಣಕ್ಕೆ ತಿರುಗದ ಹಾಗೆ ನಿಂಬೆರಸ ಹಾಕ್ತೀವಲ್ಲ, ಆ ನಿಂಬೆರಸ ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಈ ಪಾಯಿಂಟ್ ರಾಸಾಯನಿಕ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡೋದು ಎಷ್ಟು ಮುಖ್ಯ ಅಂತ ತೋರಿಸ್ತದೆ. ಆಹಾರ ಪದಾರ್ಥಗಳು, ಅದರಲ್ಲೂ ಎಣ್ಣೆ ಪದಾರ್ಥಗಳು ಕೆಟ್ಟು ಹೋಗಬಾರ್ದು ಅಂತ ನಾವು ಆಂಟಿ ಆಕ್ಸಿಡೆಂಟ್ಗಳನ್ನ ಬಳಸ್ತೀವಿ. ಇದು ಆಕ್ಸಿಡೇಷನ್ ಪ್ರಾಸೆಸ್ ಅನ್ನ ನಿಧಾನ ಮಾಡುತ್ತೆ. ಇದು ಕೆಮಿಸ್ಟ್ರಿಯ ಒಂದು ಅದ್ಭುತವಾದ ಪ್ರಾಕ್ಟಿಕಲ್ ಬಳಕೆ. ಈಗ ರಾಸಾಯನಿಕ ಕ್ರಿಯೆಗಳ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಾಗಿದೆ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಡೈಲಿ ಲೈಫ್ನಲ್ಲಿ ಈ ರಾಸಾಯನಿಕ ಕ್ರಿಯೆಗಳು ಬೇರೆ ಎಲ್ಲೆಲ್ಲಿ ಕಾಣಿಸಿಕ್ಬಹುದು? ಮುಂದಿನ ಸಾರಿ ಅಡಿಗೆ ಮಾಡುವಾಗ, ಕ್ಲೀನ್ ಮಾಡುವಾಗ ಅಥವಾ ಕತ್ತರಿಸಿಟ್ಟ ಸೇಬು ಬಣ್ಣ ಬದಲಾಯಿಸೋದನ್ನ ನೋಡಿದಾಗ ಅಲ್ಲೇ ನಡೀತಿರೋ ಆ ಕಣ್ಣಿಗೆ ಕಾಣದ ರಾಸಾಯನಿಕ ಡ್ಯಾನ್ಸ್ ಅನ್ನ ಗಮನಿಸಿ. ನೆಂಪಿಡಿ, ಕೆಮಿಸ್ಟ್ರಿ ನಮ್ಮ ಸುತ್ತಮುತ್ತಲೇ ಇದೆ. ಪ್ರತಿ ಕ್ಷಣವೂ ನಮ್ಮ ಜೀವನವನ್ನ ರೂಪಿಸ್ತಾನೇ ಇದೆ.